ಎಲ್ಲ ಧರ್ಮಸ್ಥಳದ ವಿಚಾರವಾಗಿ ತನಿಖೆ, ಅದರಲ್ಲಿ ಆಗ್ತಾ ಇರುವಂತ ಪ್ರಗತಿ, ಅಲ್ಲಿ ಕಂಡುಬರ್ತಾ ಇರುವಂತ ವಿಚಾರಗಳು ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಇದೇ ವಿಚಾರವಾಗಿ ರಾಜಕೀಯ ಜಟಾಪಟಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿ ಅವರಂತೂ ಬಹಳ ಆತುರವಾಗಿ ನೀವು SIT ಕೊಟ್ಬಿಟ್ರಿ, ಕೂಡ ಅವಶ್ಯಕತೆ ಇರಲಿಲ್ಲ, ದೂರುದಾರನ ಪೂರ್ವಾಪರ ಏನು ಅನ್ನೋದನ್ನ ನೀವು ಪರಿಶೀಲಿಸಬೇಕಿತ್ತು ಅಂತೆಲ್ಲ ಹೇಳ್ತಾ ಇದ್ರೆ, ಕಾಂಗ್ರೆಸ್ ಸತ್ಯಾಸತ್ಯತೆಯನ್ನ ಹೊರತರುವಂತ ನಿಟ್ಟಿನಲ್ಲೇ ನಾವು ತನಿಖೆಯನ್ನು ನಡೆಸಿದ್ದು, ಮುಂದೆ ಬರುತ್ತೆ ಬಿಡಿ ಪರಮೇಶ್ವರ್ ಅವರಂತೂ ಈ ತನಿಖಾ ವರದಿ ಬರುತ್ತೆ, ಆ ನಂತರದಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ನೀವು ಬಹಳ ಧರ್ಮ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಬಿಜೆಪಿಗೆ. ಹಾಗಾದ್ರೆ ಇದೇ ವಿಚಾರವಾಗಿ ಏನ್ ರಾಜಕೀಯ ಜಟಾಪಟಿ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ ಏನ್ ಬಂತು, ಬಿರಿ ಬುರುಡೆ ಬಂತ. ಬಿಜೆಪಿ ಅವರೆಲ್ಲ ಫೆನ್ಸ್ ಇಟ್ರ ಕೆಲಸ ಮಾಡ್ತಾ ಇದ್ರು. ವರದಿ ಬಂದ ಬಳಿಕವೇ ಗೊತ್ತಾಗುತ್ತೆ ಎಂದ ಪರಮೇಶ್ವರ್. ತನಿಖೆಯಲ್ಲಿ ಬರೀ ಬುರುಡೆ ಬಂತು ಎಂದ ಅಶೋಕ್ ಕಿಡಿ. ಬಾಸ್ಮ್ಯಾನ್ನ SIT ಅಧಿಕಾರಿಗಳು ಏನೋ ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಿದ್ರೆ ತನಿಖಾ ವರದಿ ಬಂದ ಮೇಲೆ ಗೊತ್ತಾಗುತ್ತೆ, ಇದೀಗ ಏನು ಹೇಳೋಕೆ ಆಗುವುದಿಲ್ಲ ಅಂದಿದ್ದಾರೆ. ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿ, ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನ್ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರ ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಬಿಜೆಪಿ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಚೀಮಾರಿ ಹಾಕ್ಬೇಕು ಜನ. ಯಾಕೆಂತ ಹೇಳಿದ್ರೆ 10-12 ದಿವಸ SIT ರಚನೆ ಆದಾಗ ಒಂದು ದಿವಸನೂ ಕೂಡ ಮಾತನಾಡ್ದೇನೆ SIT ಮಾಡಿದ್ದು ಒಳ್ಳೇದಂತ ಹೇಳ್ಬಿಟ್ಟು ಈಗ ಸತ್ಯಾಂಶವನ್ನ ಸರ್ಕಾರ ಹೊರಗೆ ತರ್ತಕ್ಕ ಸಂದರ್ಭದಲ್ಲಿ ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ. ಸರ್ಕಾರ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದೆ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ರಾಜ್ಯದ ಜನರ ವಿಶ್ವಾಸ ಗಳಿಸೋದ್ರಲ್ಲಿ ಯಶಸ್ಸು ಕಂಡಿದೆ. ನೋಡಿ, ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರು ಯಾವ ದೇವರನ್ನು ಬಿಟ್ಟಿಲ್ಲ. ಅವ್ರಿಗೆಲ್ಲರ 4 ಕೋಟಿ ಸಿಗ್ತದೆ, ರಾಜಕೀಯ ಮಾಡಬೇಕು, ಎತ್ಕಟ್ಟಬೇಕು ಅಂತ ಅಂದ್ರೆ ಅದನ್ನ ತಕ್ಷಣ ಬಳಸ್ಕೊತಾರೆ. ಇವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ತಕ್ಕಂಥವ್ರು. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದೆದ್ದಿದ್ರು. ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದಿರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ಕೈಗೊಡು. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು, ಬಿರಿ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಇನ್ನು ಧರ್ಮಸ್ಥಳದ ವಿಚಾರದಲ್ಲಿ ಹೋರಾಟ ಮಾಡ್ತಿರುವ ಗಿರೀಶ್ ಮಟ್ಟಣ್ಣನವರ್ ಮಾಸ್ಕ್ ಮ್ಯಾನ್ ಬಂಧನವನ್ನ ಸ್ವಾಗತಿಸಿದ್ದಾರೆ. ಸಾಲದಕ್ಕೆ ಈತನ ಮಂಪರು ಪರೀಕ್ಷೆಗೂ ಒತ್ತಾಯಿಸಿದ್ದಾರೆ. ಅದನ್ನ ನಾವು ಸ್ವಾಗತಿಸ್ತೇವೆ, ಅದು ಒಳ್ಳೆ ಬೆಳವಣಿಗೆ. ಆ ನಂತರ SIT ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ SIT ಅವ್ರ ಬಗ್ಗೆ ಯಾರು ಕೂಡ ತಪ್ಪು ಅಭಿಪ್ರಾಯ ಕೊಡೋದು ಬೇಡ. ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಕಂಪ್ಲೇಂಟ್ ನಲ್ಲಿನೇ ದೂರದಲ್ಲಿನೇ ಇದೆ. ಪ್ರಾರಂಭಿಕ ಹಂತದಲ್ಲಿ ಬೇಡ ಅಂತ ಹೇಳಿದ್ರು, ಅಂದ್ರೆ ಇನ್ನೂ ಪ್ರಕ್ರಿಯೆ ಶುರುವಾಗಿಲ್ಲ. ಈಗ ಒಂದು ಹಂತದ ಪ್ರಕ್ರಿಯೆ ಮುಗಿದು ಹೋಗ್ಬಿಟ್ಟಿದೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ತಾರಕಕ್ಕೇರಿದೆ. ಮುಂದೆ ಅದ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.